ವೀಕ್ಷಕರೇ ನಮಸ್ಕಾರ. ಇವತ್ತು ದೊಡ್ಡ ಪತ್ರೆ ಈ ಗಿಡದ ಬಗ್ಗೆ ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಇದನ್ನು ಬಹಳವಾಗಿ ಬಳಸ್ತಾರೆ. ಇದು ಆರೋಗ್ಯದಲ್ಲೂ ಮತ್ತು ಆಹಾರವಾಗಿ ಕೂಡ ಬಳಸಬಹುದು. ಇದರಲ್ಲಿ ಪೌಷ್ಟಿಕಾಂಶಗಳಾದ ಕಬ್ಬಿಣ, ಕ್ಯಾಲ್ಸಿಯಂ, ಫೈಬರ್, ವಿಟಮಿನ್ ಎ ಮತ್ತು ಸಿ ಕೂಡ ಹೊಂದಿದೆ. ಇದು ದೇಹದ ಉರಿಯನ್ನು ಶಮನ ಮಾಡುತ್ತೆ. ಅಜೀರ್ಣ ಸಮಸ್ಯೆಗೆ ಇದು ರಾಮಬಾಣ. ಇದರ ಪ್ರತಿ ಒಂದು ಎಲೆಯಲ್ಲೂ ಕೂಡ ಔಷಧಿ ಗುಣಗಳನ್ನು ಹೊಂದಿರುತ್ತೆ. ಪ್ರತಿನಿತ್ಯ ಒಂದು ಎಲೆಯನ್ನು ಸೇವಿಸುವ ಮೂಲಕ ಆರೋಗ್ಯ ವೃದ್ಧಿಸಿಕೊಳ್ಳಬಹುದು. ಇದು ತೇವಾಂಶದಲ್ಲಿ ಮತ್ತು ಸಡಿಲ ಮಣ್ಣಿನಲ್ಲಿ ಕೂಡ ಬೆಳೆಯುವಂಥದ್ದು. ಇದರ ಎಲೆ ಮತ್ತು ಬೇರುಗಳು ತುಂಬ ಉಪಯುಕ್ತವಾಗಿರುತ್ತೆ. ರಕ್ತಹೀನತೆ, ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ. ಎಲುಬಿಗೆ ಇದು ಉತ್ತಮ ಸಹಕಾರಿ. ಇದನ್ನು ಅತಿ ಹೆಚ್ಚಾಗಿ ಆಹಾರದಲ್ಲೂ ಕೂಡ ಬಳಸ್ತಾರೆ. ಇದರಿಂದ ಪತ್ರೊಡೆ, ಸೊಪ್ಪಿನ ಪಲ್ಯ ಮತ್ತು ಕುದಿಸಿ ಬೇಯಿಸಿ ಮಾಡಿದ ಪದಾರ್ಥಗಳು ಇದನ್ನು ಉಪಯೋಗಿಸಬಹುದು. ಚಿಕ್ಕ ಮಕ್ಕಳಿಗೆ ಕೆಮ್ಮು ಬಂದಾಗ ಪ್ರತಿಯೊಬ್ಬರು ಕೂಡ ಇದರ ಒಂದು ಎಲೆಯನ್ನು ಜೇನುತುಪ್ಪದಲ್ಲಿ ಮಾಡಿ ತಿನ್ನಿಸೋದ್ರಿಂದ ಕೆಮ್ಮು ಶಮನವಾಗುತ್ತೆ. ಬನ್ನಿ ಬದಲಾಗೋಣ, ಔಷಧಿ ಗಿಡಗಳನ್ನು ಹೆಚ್ಚಾಗಿ ಬಳಸೋಣ.